ವೆಲ್ಕಮ್ ಬ್ಯಾಕ್ ಟು ಪ್ರೇಮ ರಮೇಶ್ ಯೂಟ್ಯೂಬ್ ಚಾನಲ್. ಟುಡೇ ಸ್ಪೆಷಲ್ ಎಲ್ಲ ನಂದು ನನ್ನ ಮಗುದು ನನ್ನ ಹಸ್ಬೆಂಡ್ ಬರ್ತ್ಡೇದೇ ಆಗಿರುತ್ತೆ. ಸೊ ವಾಚ್ ಮಾಡಿ. ಬಾಯ್. ಎಲ್ಲ ರೆಡಿಯಾಗಿ ನಾವು ಹೊರಗಡೆ ಊಟಕ್ಕೆ ಅಂತ ಹೊರಟ್ವಿ. ನಾವು ಹೋಗಿದ್ದು ಎಲ್ಲಿಗೆ ಅಂದರೆ ರಿಲಿಯನ್ಸ್ ಕ್ಲಬ್ಗೆ ಹೋದ್ವಿ. ಬರ್ತ್ಡೇ ಸೆಲೆಬ್ರೇಷನ್ನ ಬರ್ತ್ಡೇ ದಿನವೇ ಮಾಡ್ಕೋಬೇಕು ಅನ್ನೋ ರೂಲ್ ಏನಿಲ್ಲ. ನಾವು ಯಾವಾಗ ಖುಷಿಯಾಗಿ ಪೀಸ್ಫುಲ್ಲಾಗಿ ಇರ್ತೀವೋ ಅವತ್ತೇ ಹುಟ್ಟಿದಬ್ಬ. ಸೊ ಬರ್ತ್ಡೇ ಆಗಿ 3 ಡೇಸ್ಗೆ ಸಿಂಪಲ್ ಸೆಲೆಬ್ರೇಷನ್ ಅಂದರೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಒಂದು ಸಿಂಪಲ್ ಗೆಟ್ ಟುಗೆದರ್ ಅಂತ ಹೇಳ್ಬೋದು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ನಾವು ಒಟ್ಟು 3 ಫ್ಯಾಮಿಲಿ ಹೊರಟಿದ್ವಿ. ನಾವೆಲ್ಲ ಫೋಟೋಸ್ ಅಂತ ತೆಕ್ಕೋತಾ ಇದ್ವಿ. ಸೋನು ಮತ್ತು ನಿಹಾಲ್ ಎಲ್ಲ ಅವ್ರ ಚಿಕ್ಕಂಗೆ ಏನೋ ಸರ್ಪ್ರೈಸ್ ತೊಗೊಬರಕ್ಕೆ ಕೊಟ್ಟಿದ್ರು. ನಾವಿಲ್ಲಿ ಸೂಪ್ನ ಆರ್ಡರ್ ಮಾಡಿಕೊಂಡು ಕುಡಿತಾ ಇದ್ವಿ ಗೈಸ್. ಇಲ್ಲಿ ನೋಡಿ ನನ್ನ ಮಗ ಕುಡಿತಾ ಇದ್ದಾನೆ. ಒಂದು ಬೇರೆ ಥರ ಫೀಲಿಂಗ್ ಇದೆ. ಸೋನು ಮತ್ತು ನಿಹಾಲ್ ಕೂಡ ಬಂದು ಸ್ನ್ಯಾಕ್ಸ್ ಎಲ್ಲ ಆರ್ಡರ್ ಮಾಡ್ಕೊಂಡು ತಿನ್ಕೊಂತ ಕೂತಿದ್ದಾರೆ ಗೈಸ್. ನೋಡಿ ಅವ್ರ ಚಿಕ್ಕುಗೆ ಸೋನು ಸ್ಪೆಷಲ್ ಕೇಕ್ ಕೂಡ ಆರ್ಡರ್ ಮಾಡಿಕೊಂಡು ತೊಗೊಂಡಿದ್ರು. ಹ್ಯಾಪಿ ಬರ್ತ್ಡೇ ಚಿಕ್ಕು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿತ್ತು ಗೈಸ್, ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಕೇಕ್ ಮಾತ್ರ. ಎಲ್ಲ ಸೇರಿಕೊಂಡು ಅವರು ನೆಕ್ಸ್ಟು ನಮ್ಮ ಮನೆ ಫ್ರೆಂಡ್ ಫ್ಯಾಮಿಲಿ ಕೂಡ ಜಾಯಿನ್ ಆದರು. ನಾನು ಮೊದಲೇ ಹೇಳ್ದಂಗೆ ನಾವು ಯಾವಾಗ ಖುಷಿಯಾಗಿರ್ತೀವೋ ಅವತ್ತೇ ನಮ್ಮ ಬರ್ತ್ಡೇ. ಫ್ಯಾಮಿಲಿ ಫ್ರೆಂಡ್ ಜೊತೆ ಎಲ್ಲ ಹ್ಯಾಪಿಯಾಗಿ ನಾವು ಯಾವಾಗ ಸೆಲೆಬ್ರೇಷನ್ ಮಾಡ್ಕೋತೀವೋ ಅದೇ ನಮಗೆ ಬರ್ತ್ಡೇ ಹ್ಯಾಪಿ ಡೇ ಅಂತ ಹೇಳ್ಬೋದು. ಎಲ್ಲ ಸೇರಿ ನಮ್ಮ ಹಸ್ಬೆಂಡ್ಗೆ ಬರ್ತ್ಡೇನ ಈ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಅವರಿಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಯಾವತ್ತೂ ಅಷ್ಟು 90% ನಾನು ಮಾಡ್ಕೊಂಡಿದ್ದು ನೋಡೇ ಇಲ್ಲ. ಈ ಸಲ ನಾವು ಮನೇಲಿ ಕೇಕ್ ತರೋಣ ಅಂದರೆ ಬೇಡ ಅಂತಿದ್ರು. ಆದರೆ ಅವ್ರ ಮಗಳು ತಂದಿದ್ದಕ್ಕೆ ಮಾತ್ರ ಖುಷಿಯಾಗಿ ಕಟ್ ಮಾಡಿದ್ರು. ಈ ಥರ ಕೇಕೆಲ್ಲ ಕಟ್ ಮಾಡಿ ಎಲ್ಲ ಚಾಕುನಲ್ಲಿ ಇದರಲ್ಲಿ ಕೇಕ್ ಕಟ್ ಮಾಡಿದ್ರೆ ನಮ್ಮನೆ ಸ್ಪೋರ್ಕಲ್ಲಿ ಕೇಕ್ ಕಟ್ ಮಾಡ್ತಿದ್ದಾರೆ. ಕೇಕು ಅದರಲ್ಲೇ ತಿನ್ನಿಸ್ತಿದ್ದಾರೆ ನೋಡಿ ಗೈಸ್. ಚೆನ್ನಾಗಿತ್ತು, ಒಂಥರ ಸೂಪರಾಗಿತ್ತು. ಏನಂದರೆ ನಮ್ಮ ಬರ್ತ್ಡೇನ ನಾವೇ ಸೆಲೆಬ್ರೇಷನ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಗೈಸ್. ಯಾರಾದರೂ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಒಂಥರ ಕೇಕೆಲ್ಲ ತಂದು ಸರ್ಪ್ರೈಸಿಂಗಾಗಿ ಸೆಲೆಬ್ರೇಟ್ ಮಾಡ್ತಾರಲ್ಲ, ವಾವ್, ಅದು ಒಂಥರ ಅನ್ಕೌಂಟಬಲ್ ಅಂತಲೇ ಹೇಳ್ಬೋದು. ಅದ್ರ ಖುಷಿನೇ ಬೇರೆ. ಅದರಲ್ಲಿ ಫ್ರೆಂಡ್ ಜೊತೆ ಈ ಥರ ಎಲ್ಲ ಔಟಿಂಗ್ ಈ ಥರ ಎಲ್ಲ ಸಿಂಪಲ್ಲಾಗೆಲ್ಲ ಹೋಗಿ ಒಂಥರ ಅಪರೂಪಕ್ಕೆ ಒಂದ್ಸಲ ಈ ಥರ ಮಾಡೋದ್ರಿಂದ ಒಂಥರ ಹ್ಯಾಪಿ ಫೀಲ್ ಆಗುತ್ತೆ ಗೈಸ್. ನಾವು ಹೋಗಿದ್ವಲ್ಲ ಈ ರಿಲಯನ್ಸ್ ಕ್ಲಬ್ಬಲ್ಲಿ, ಸ್ವಲ್ಪ ಫುಡ್ಡು ಎಲ್ಲ ಥರದ್ದು ಕೂಡ ಪರವಾಗಿಲ್ಲ, ರೇಟೆಲ್ಲ ರೀಸನಬಲ್ ಆಗಿದೆ. ಸೊ ಹಂಗಾಗಿ ಹೋಗಿದ್ವಿ. ಖುಷಿಯಾಗಿ ಮಕ್ಕಳು, ಅದರಲ್ಲಿ ನನ್ನ ಮಗ ಅಂತೂ ಎಲ್ಲರೂ ಹೊರಗಡೆ ಅಂದರೆ ತುಂಬ ಎಂಜಾಯ್ ಮಾಡ್ತಾನೆ ಅಂತಲೇ ಹೇಳ್ಬೋದು. ಫುಡ್ಡೆಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂದು ಎಲ್ಲ ಎಂಜಾಯ್ ಮಾಡಿಕೊಂಡು ಸೆಲೆಬ್ರೇಷನ್ನ ಕಂಪ್ಲೀಟ್ ಅಂತ ಮಾಡಿ ಸೆಲೆಬ್ರೇಷನ್ ಒಂಥರ ಮೆಮೊರಿನಲ್ಲೇ ಎಲ್ಲ ನಾವು ನನ್ನ ಸಿಸ್ಟರು ಮತ್ತು ಫ್ರೆಂಡು ಅವರೆಲ್ಲ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ಎಲ್ಲ ತೆಕ್ಕೊಂಡು ಈ ಥರ ಇತ್ತು ನೋಡಿ. ಎಲ್ಲ ಕ್ಲಿಪ್ಪಿಂಗ್ಸು ಚೆನ್ನಾಗಿತ್ತು, ಒಂಥರ ಎಲ್ಲ ಮೆಮೊರಬಲ್ ಅಂತಲೇ ಹೇಳ್ಬೋದು ಗೈಸ್. ಕೆಲವೊಂದು ಪಿಕ್ಚರ್ ನೋಡಿದಾಗ ಆ ವೈಬ್ಸು ಕಣ್ಮುಂದೆ ಬಂದು ಹೋಗುತ್ತೆ. ಸೊ ಅದಕ್ಕೋಸ್ಕರ ಊಟ ಎಲ್ಲ ಮುಗೀತು. ಊಟ ಎಲ್ಲ ಬಂದು ಮಕ್ಕಳಲ್ಲೇ ಪ್ಲೇದು ಸ್ವಲ್ಪ ಗೇಮ್ಸ್ ಮಾಡ್ಕೊಂಡು ನೋಡಿ. ನನ್ನ ಲೈಫಲ್ಲಿ ಎಲ್ಲೋದ್ರೂ ಅವನು ನೋಡಿದರೆ ಎಲ್ಲೋದ್ರೂ ಅವನು ಎಂಜಾಯ್ ಮಾಡಿದೆ ಅವ್ನ ಕೆಲಸ. ಈ ಥರ ಅವ್ನು ಫುಲ್ಲು ಪಾರ್ಕಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಗೇಮ್ಸ್ ಎಲ್ಲ ಆಡಿಕೊಂಡು ನಾವು ಕೂಡ ಎಲ್ಲ ಕಡೆ ಎಲ್ಲ ಓಡಾಡಿಕೊಂಡು ಈ ಥರ ಮನೆಯವ್ರ ಬರ್ತ್ಡೇನ ಕಂಪ್ಲೀಟ್ ಮಾಡ್ದು ಅಂತಲೇ ಹೇಳ್ಬೋದು. ಅದರಲ್ಲೂ ನಮ್ಮ ಥರ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರೆಲ್ಲ ಹೆಂಗೆ ಮಾಡ್ತಾರೆ ಅಂದರೆ, ಹೊರಗಡೆ ಹೋದರೆ ಹೋಗೋಕ್ಕೆ ಯೋಚನೆ ಮಾಡ್ತೀವಿ, ಹೋದಾಗ ಹೊರಗಡೆ ಹೋಗಿದ್ದೀವಲ್ಲ ಅನ್ನೋ ಖುಷಿ ಎಂಜಾಯ್ ಮಾಡ್ತಿದ್ರೆ ಬೇರೆ ಥರದ್ದು ಸ್ವಲ್ಪ ಥಾಟ್ ಮೈಂಡಲ್ಲಿರುತ್ತೆ. ನನ್ನ ವಿಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್. Thank you.